ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 65ನೇ ಪದ್ಯ. ಪುಸ್ತಕದಿ ದೊರೆತರೆವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರೆವು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಒಂದು ವಸ್ತುವಿನ ಸಾಕ್ಷಾತ್ಕಾರ ನಮಗೆ ಯಾವ ತರಹ ಒಂದು ಒಳನೋಟದಿಂದ ಆಗುತ್ತೋ ಹೊರತು ಅದು ಹೊರಗಡೆಯಿಂದ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾರೆ. ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ. ಪುಸ್ತಕದಿ ದೊರೆತರೆವು ಮಸ್ತಕದಿ ತಳೆದ ಮಣಿ. ಅಂದರೆ ನಾವು ಒಂದು ಪುಸ್ತಕಗಳನ್ನು ಓದಿ ಅದರಿಂದ ಏನು ಒಂದು ಜ್ಞಾನವನ್ನು ಪಡಿತೀವೋ ಅದು ಒಂದು ತಲೆಯ ಮೇಲೆ ಇಟ್ಕೊಂಡಿರೋ ಒಂದು ಮಣಿ ಥರ. ಆ ಮಣಿಗೇನು, ಅದು ಜಡ, ಅದು ಚೇತನ ಅಲ್ಲ ಅಲ್ವಾ, ಅದರಲ್ಲಿ ಏನೋ ಜೀವ ಇಲ್ಲದೆ ಇರೋದು. ಆ ಥರ ಒಂದು ಮುಂದೆ ಹೇಳ್ತಾರೆ, ಚಿತ್ತದೊಳು ಬೆಳೆದರೆವು ತಳೆದ ಪುಷ್ಪ. ಅದೇ ನಮ್ಮ ಮನಸ್ಸಿನಲ್ಲಿ ಒಂದು ಅರಿವು ಮೂಡುತ್ತಲ್ವ, ನಮ್ಮ ಒಂದು ಇಂಟ್ಯೂಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಅಥವಾ ನಮ್ಮ ಒಂದು ಅನುಭವಗಳಿಂದ ನಮ್ಮ ಒಂದು ಒಳಗಿನ ಒಂದು ಮಾತು, ಅಂತರಾತ್ಮ ಅನ್ನೋದು ಏನು ಹೇಳ್ತೀವಲ್ವ ನಾವು, ಅದರಿಂದ ಒಂದು ಅರಿವು ನಮಗೆ ಏನು ಮೂಡುತ್ತೋ ಅದು ಒಂದು ಗಿಡದಲ್ಲಿರೋ ಹೂವಿನ ತರಹ ಅಂತ ಹೇಳ್ತಾರೆ. ಆ ಥರ ಒಂದು, ಯಾಕಂದರೆ ಅದರಲ್ಲಿ ಒಂದು ಜೀವ ಇದೆ ಆ ಹೂವಿನಲ್ಲಿ ಅಲ್ವಾ. ಅದು ಹೂವು ಬಿಡತ್ತೆ, ಆಮೇಲೆ ಅದು ಸಾಯತ್ತೆ, ಅದು ಜಡವಸ್ತುವಲ್ಲ. ಸೊ ಪುಸ್ತಕದಿಂದ ಒಂದು ದೊರೆತ ಜ್ಞಾನ ಏನಿದೆ ಅದು ಒಂದು ತಲೆಯ ಮೇಲೆ ಇರೋ ಮಣಿ ಥರ. ಆದರೆ ನಿನ್ನ ಒಂದು ಒಳಗ ಮನಸ್ಸಿನಲ್ಲಿ ಏನು ಒಂದು ಅರಿವು ಮೂಡುತ್ತೋ ಅದು ಒಂದು ಪುಷ್ಪದ ಥರ, ಒಂದು ಗಿಡದಲ್ಲಿ ಬಿಟ್ಟಿರೋ ಹೂವಿನ ತರಹ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ. ಅಂದರೆ ಒಂದು ವಸ್ತುವಿನ ಸಾಕ್ಷಾತ್ಕಾರವಾಗುವುದು, ಅದು ಹೇಗಿದೆಯೋ ಆ ಥರ ಒಂದು ತಿಳ್ಕೊಳ್ಳೋದು. ಅದು ಯಾವಾಗತ್ತೆ ನಮಗೆ ಒಂದು ಒಳನೋಟದಿಂದಲೋ ಹೊರತು ಶಾಸ್ತ್ರಿತನದಿಂದಲ್ಲ. ಅಂದರೆ ನನಗೆ ಪಾಂಡಿತ್ಯ ಇದೆ, ನನಗೆಲ್ಲ ತಿಳ್ಕೊಂಡಿದ್ದೀನಿ, ನಾನು ಓದಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ರೆ ಅದರಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಎಷ್ಟು ಸತ್ಯವಾದ ಮಾತು ಅಲ್ವಾ. ಈಗ ನಾವು ಎಷ್ಟೇ ಒಂದು ಓದಿರಲಿ, ಎಷ್ಟೇ ಒಂದು ಪ್ರಪಂಚದ ಎಲ್ಲ ಜ್ಞಾನವನ್ನು ತಿಳ್ಕೊಂಡು ಎಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ರೂ ನಮಗೆ ನಮ್ಮನ್ನು ನಾವು ತಿಳಿದುಕೊಳ್ಳದೆ ಅಥವಾ ನಮ್ಮ ಒಂದು ಸೂಕ್ಷ್ಮಗಳನ್ನು ಒಂದು ಅರಿತುಕೊಳ್ಳದೆ ಇದ್ದಿದ್ರೆ ಅದರಿಂದ ಏನು ಪ್ರಯೋಜನ ಅಲ್ವಾ. ಜನಜೀವನ ನಡೆಸಲಿಕ್ಕೆ ಏನು ಒಂದು ಸೂಕ್ಷ್ಮತೆ, ಒಂದು ಅರಿವು, ಒಂದು ಅದು ಲೋಕಾರೂಢಿ ಒಂದು ನಮಗೆ ಗೊತ್ತಿರಬೇಕು ಹೊರತು ನಾನು ಪ್ರಪಂಚದ್ದೆಲ್ಲ ಮಾತಾಡ್ತೀನಿ ಆದರೆ ಆ ಜ್ಞಾನವೇ ಇಲ್ಲ ನನಗೆ, ನನ್ನ ಜ್ಞಾನವೇ ಇಲ್ಲ, ಅಥವಾ ನಾನು ಯಾವ ಥರ ಇರಬೇಕು ಅನ್ನೋ ಒಂದು ವಿವೇಕವೇ ಇಲ್ಲ ಅಂತಂದರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಅದರಿಂದ ಡಿ ವಿ ಜಿಯವರ ಮಾತು ಬರೀ ಬುಕ್ಕಿಶ್ ನಾಲೆಜ್ ಅಂತ ಏನು ಹೇಳ್ತೀವೋ ಅದರಿಂದ ಏನೂ ಉಪಯೋಗವಿಲ್ಲ. ಅದು ನಿಮಗೆ ಸ್ವಲ್ಪ ಮಾತಾಡಿಬಿಟ್ಟು ಎಲ್ಲ 4 ಜನ ಇದ್ದಾಗ ಇವರು ಎಷ್ಟಪ್ಪ ತಿಳ್ಕೊಂಡಿದ್ದಾರೆ ಅಂತ ಅನ್ನಿಸ್ಕೊಳ್ಬಹುದು ಹೊರತು, ಆದರೆ ನಿಮ್ಮ ಒಂದು ಅಂತರಿಕ್ಷ ವೀಕ್ಷಣೆಯಿಂದ, ಅದಕ್ಕೆ ತಾನೇ ಜನ ಮೆಡಿಟೇಷನ್ ಮಾಡೋದು. ಮೆಡಿಟೇಷನ್ ಹೆಲ್ಪ್ಸ್ ಒನ್ ಟು ನೋ ಅಲ್ವಾ. ನಮ್ಮ ಒಳಗಿನ ಒಂದು ಇಂಟ್ಯೂಷನ್ಸ್ ಏನಿದೆ ಅದು ಜಾಗೃತವಾಗುತ್ತೆ. ಆವಾಗ ಆ ಒಂದು ಅರಿವು ಯಾವಾಗ ಮನುಷ್ಯನಿಗಿರುತ್ತೋ ಅದು ಒಂದು ಜೀವವಸ್ತು ಥರ, ಅದು ನಮಗೆ ಯಾವಾಗಲೂ ಒಂದು ಸರಿ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇರತ್ತೆ. ಸೊ ಆ ನಿಜವಾದ ಒಂದು ವಸ್ತುವಿನ ಸಾಕ್ಷಾತ್ಕಾರ ಆಗೋದು ಆ ಒಳನೋಟದಿಂದಲೋ ಹೊರತು ಆ ಹೊರಗಡೆಯ ಜ್ಞಾನದಿಂದವಲ್ಲ ಅನ್ನೋದನ್ನು ಈ ಪದ್ಯದ ಮೂಲಕ ನಮಗೆ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು.